ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದಿ ಜಿ ಕೆ ಸ್ಮಾರ್ಟ್ ಸರ್ಕಲ್ ಯೂಟ್ಯೂಬ್ ಚಾನಲ್. ಈಗ ನಾವು ಮೇ 8, 2025ನೇ ಸಾಲಿನ ಪ್ರಮುಖ ಪ್ರಚಲಿತ ಘಟನೆಗಳನ್ನು ಕುರಿತು ಚರ್ಚೆ ಮಾಡೋಣ. ನಿಮಗೆಲ್ಲ ಗೊತ್ತಿರಲಿ, ಪ್ರತಿದಿನ ನಾನು ಕನ್ನಡದ ಪ್ರಜಾವಾಣಿ ಸೇರಿದಂತೆ ಕನ್ನಡದ ಇತರ ಎಲ್ಲ ನ್ಯೂಸ್ ಪೇಪರ್ಗಳು, ಇಂಗ್ಲೀಷ್ನ ದಿ ಹಿಂದೂ ಮತ್ತು ಇಂಗ್ಲೀಷ್ನ ಇತರ ಎಲ್ಲ ನ್ಯೂಸ್ ಪೇಪರ್ಗಳ ಜೊತೆಗೆ ಕೇಂದ್ರ ಸರ್ಕಾರ ಪ್ರತಿದಿನ ಅಪ್ಡೇಟ್ ಮಾಡ್ತಕ್ಕಂಥ PIB ನ್ಯೂಸ್ ಪೇಪರ್ಗಳ ಪ್ರಮುಖ ಪ್ರಚಲಿತ ಘಟನೆಗಳನ್ನು ನಿಮ್ಮ ಮುಂದೆ ತರ್ತಾ ಇರ್ತೀನಿ. ಹಾಗಾದರೆ ಇವತ್ತಿನ ಕ್ವಶ್ಚನ್ ನಂಬರ್ 1 ಏನಿದೆ ಅಂತ ನೋಡೋಣ ಬನ್ನಿ. ಗಮನಿಸಿ, 2025ನೇ ಸಾಲಿನ 22ನೇ ಆವೃತ್ತಿಯ ಪ್ರತಿಷ್ಠಿತ ಭಾರತ್ ಟೆಲಿಕಾಂ 2025 ಕೆಳಗಿನ ಯಾವ ಸ್ಥಳದಲ್ಲಿ ಮೇ 6 ಮತ್ತು 7ರಂದು ನಡೆಯಿತು? ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ 2, ನವದೆಹಲಿ. ನೋಡಿ, ನ್ಯೂಸ್ ಪೇಪರಲ್ಲಿ ಈ ಒಂದು ಮಾಹಿತಿಯನ್ನು ಕೊಟ್ಟಿದ್ದರು. ಜ್ಯೋತಿರಾದಿತ್ಯ ಸಿಂಧಿಯಾ ಇನಾಗ್ರೇಟ್ಸ್ ಭಾರತ್ ಟೆಲಿಕಾಂ 2025. ನೋಡಿ, ಭಾರತ್ ಟೆಲಿಕಾಂ 2025 ಇತ್ತೀಚೆಗೆ ಜ್ಯೋತಿರಾದಿತ್ಯ ಸಿಂಧಿಯಾರವರು ಇನಾಗ್ರೇಷನ್ ಮಾಡಿದ್ದಾರೆ. ಗಮನಿಸಬಹುದು, ಇದು ಮೇ 6ರಂದು ನವದೆಹಲಿಯಲ್ಲಿ ಭಾರತ್ ಟೆಲಿಕಾಂನ 22ನೇ ಆವೃತ್ತಿಯನ್ನು ಉದ್ಘಾಟಿಸಿದರು. ಭಾರತ್ ಟೆಲಿಕಾಂ ವಾರ್ಷಿಕ ಕಾರ್ಯಕ್ರಮವಾಗಿದ್ದು, ಭಾರತವನ್ನು ವಿಶ್ವ ದರ್ಜೆಯ ದೂರಸಂಪರ್ಕ ಪರಿಹಾರಗಳ ಪೂರೈಕೆದಾರರಾಗಿ, ನೋಡಿ, ದೂರಸಂಪರ್ಕ ಒಂದು ಪರಿಹಾರಗಳ ಪೂರೈಕೆದಾರರಾಗಿ ಪ್ರಸ್ತುತಪಡಿಸುವ ಗುರಿಯನ್ನು ಹೊಂದಿದೆ. ಹಾಗಾದರೆ ಭಾರತ್ ಟೆಲಿಕಾಂನ ಉದ್ದೇಶವೇನು? ಜಾಗತಿಕ ಮಟ್ಟದಲ್ಲಿ ಭಾರತವನ್ನು ಟೆಲಿಕಾಂ ಒಂದು ವಲಯದಲ್ಲಿ ಸನ್ನದ್ಧತೆ ಅಥವಾ ಒಂದು ಪ್ರಸ್ತುತಪಡಿಸುವ ಉದ್ದೇಶವನ್ನು ಹೊಂದಿರತಕ್ಕಂಥದ್ದು. ಹಾಗಾದರೆ ಭಾರತ್ ಟೆಲಿಕಾಂ ಎಕ್ಸ್ಪೋ ಏನಿದೆ, ಇದು ಈ ವರ್ಷ ನಾವು 22ನೇ ಆವೃತ್ತಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಮೇ 6 ಮತ್ತು 7ರಂದು ನವದೆಹಲಿಯಲ್ಲಿ ನಡೆಯಿತು. ಓಕೆ, ಭಾರತ್ ಟೆಲಿಕಾಂನ ಉದ್ದೇಶ ಭಾರತವನ್ನು ದೂರಸಂಪರ್ಕ ಉತ್ಪಾದನೆ, ಸೇವೆಗಳು ಮತ್ತು ರಫ್ತಿನ ಕೇಂದ್ರವನ್ನಾಗಿ ಮಾಡಲು ದೂರಸಂಪರ್ಕ ವಲಯದಲ್ಲಿ ಹೂಡಿಕೆಯನ್ನು ಆಕರ್ಷಿಸುವುದು ಇದರ ಮುಖ್ಯ ಉದ್ದೇಶವಾಗಿದೆ. ಅಂದರೆ ಇದನ್ನು ಆಯೋಜನೆ ಮಾಡುವ ಉದ್ದೇಶ. ಇನ್ನು ಭಾರತ್ ಟೆಲಿಕಾಂ ಎಕ್ಸ್ಪೋವನ್ನು ಟೆಲಿಕಾಂ ಸಲಕರಣೆ ಮತ್ತು ಸೇವೆಗಳ ರಫ್ತು ಉತ್ತೇಜನ ಮಂಡಳಿ TEPC ದೂರಸಂಪರ್ಕ ಇಲಾಖೆಯ ಸಹಭಾಗಿತ್ವದಲ್ಲಿ ಆಯೋಜಿಸಿದೆ. ಓಕೆ, ನೆಕ್ಸ್ಟ್ 2ನೇ ಕ್ವಶನ್ ಏನಿದೆ ಅಂತ ನೋಡೋಣ ಬನ್ನಿ. ಗಮನಿಸಿ, 2ನೇ ಕ್ವಶನ್ನು 2025ನೇ ಸಾಲಿನ 7ನೇ ಆವೃತ್ತಿಯ ಪ್ರತಿಷ್ಠಿತ ಕ್ವಾಡ್ ನಾಯಕರ ಶೃಂಗಸಭೆಯ ಸಭೆಯನ್ನು ಯಾವ ದೇಶವು ಆಯೋಜಿಸಲಿದೆ? ನೋಡಿ, 2025ನೇ ಸಾಲಿನ ಕ್ವಾಡ್ ಶೃಂಗಸಭೆ ಎಲ್ಲಿ ಜರುಗಲಿದೆ? ಹಾಗಾದರೆ ಇದು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ನು. ಸೊ ಎಲ್ಲಿ ನಡೀತಾ ಇದೆ ಅಂತ ಹೇಳಿದರೆ, ನೋಡಿ, ನಮ್ಮ ಭಾರತ ಆಯೋಜನೆ ಮಾಡಲಿದೆ. ಸೊ ಇದು ತುಂಬ ಇಂಪಾರ್ಟೆಂಟು. ಭಾರತ ಆಯೋಜನೆ ಮಾಡ್ತಾ ಇದೆ. ಇದು 7ನೇ ಆವೃತ್ತಿಯದ್ದಾಗಿದೆ ಎಂಬುದನ್ನು ಗಮನಿಸಬೇಕು. ಯಾಕೆ ಸುದ್ದಿಯಲ್ಲಿದೆ? ಪ್ರೈಮ್ ಮಿನಿಸ್ಟರ್ಸ್ ಆಫ್ ಇಂಡಿಯಾ ಈ ಒಂದು ಮಾಹಿತಿ ಬಿಡುಗಡೆ ಮಾಡಿದೆ. PIB ನ್ಯೂಸ್ ಪೇಪರ್ನ ಯಾವುದೇ ಮಾಹಿತಿ ಇಂಪಾರ್ಟೆಂಟು. ನೋಡಿ, ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಕಂಗ್ರ್ಯಾಚುಲೇಟ್ಸ್ ಪ್ರೈಮ್ ಮಿನಿಸ್ಟರ್ ಆಂಥೋನಿ ಆಲ್ಬನೀಸ್ ಆಫ್ ಆಸ್ಟ್ರೇಲಿಯಾ ಆನ್ ಈಸ್ ಹಿಸ್ಟೋರಿಕ್ ಸೆಕೆಂಡ್ ಟರ್ಮ್. ನೋಡಿ, ಆಸ್ಟ್ರೇಲಿಯಾದ ಮತ್ತೆ ನೂತನ 2ನೇ ಅವಧಿಗೆ ಪ್ರೈಮ್ ಮಿನಿಸ್ಟರ್ ಆಗಿ ಆಯ್ಕೆಯಾದ ಆಂಥೋನಿ ಆಲ್ಬನೀಸ್ಗೆ ನರೇಂದ್ರ ಮೋದಿಯವರು ವಿಶ್ ಮಾಡಿದ್ದಾರೆ. ಜೊತೆಗೆ ನೀವಿಲ್ಲಿ ಗಮನಿಸಬಹುದು, 2025ನೇ ಸಾಲಿನ ಈ ಒಂದು ಶೃಂಗಸಭೆಗೆ ಇವರನ್ನು ಅತಿಥಿಯಾಗಿ ಆಹ್ವಾನಿಸಿದ್ದಾರೆ. ನೋಡಿ, ಗಮನಿಸಿ. ಸೊ ಇಲ್ಲಿ ಆಂಥೋನಿ ಆಲ್ಬನೀಸ್ ಅವರಿಗೆ ಕರೆ ಮಾಡಿ ಇವರು ವಿಶ್ ಮಾಡಿದ್ದಾರೆ. ಜೊತೆಗೆ ಭಾರತದಲ್ಲಿ ವರ್ಷದ ಕೊನೆಯಲ್ಲಿ ಭಾರತ ಆಯೋಜಿಸಲಿರುವ 7ನೇ ಆವೃತ್ತಿಯ ಕ್ವಾಡ್ ಶೃಂಗಸಭೆಯ ಸಭೆಗೆ ಅವರನ್ನು ಆಹ್ವಾನಿಸಿದರು. ಇತ್ತೀಚೆಗೆ ನಡೆದಂತಹ ಸಂಸತ್ತಿನ ಚುನಾವಣೆಯಲ್ಲಿ ನಿರ್ಣಾಯಕ ಜನಾದೇಶವನ್ನು ಪಡೆದಿದ್ದಕ್ಕಾಗಿ ಪ್ರಧಾನಿ ಮೋದಿಯವರು ಆಲ್ಬನೀಸ್ ಅವರನ್ನು ಅಭಿನಂದಿಸಿದರು. ಇದು ನೆನಪಿರಬೇಕು. ಸೊ ಇಲ್ಲಿ ಲೇಬರ್ ಪಕ್ಷ ಅವ್ರದ್ದು, ಇದು ಇಂಪಾರ್ಟೆಂಟು. ಓಕೆ, ಆಂಥೋನಿ ಆಲ್ಬನೀಸ್ ಅವರ ಪಕ್ಷ ಯಾವುದು ಅಂತ ಕೇಳಿದರೆ ಲೇಬರ್ ಪಕ್ಷ, ಇದು ನೆನಪಿರಲಿ, ಲೇಬರ್ ಪಾರ್ಟಿ. ಹಾಗಾದರೆ ಏನಿದು ಕ್ವಾಡ್ ಮತ್ತು ಅದರ 7ನೇ ಶೃಂಗಸಭೆಯ ಬಗ್ಗೆ ಸ್ವಲ್ಪ ಮಾಹಿತಿ ತಿಳ್ಕೊಳ್ಳೋಣ. ಕ್ವಾಡ್ ಅಂದರೆ ಭಾರತ, ಆಸ್ಟ್ರೇಲಿಯಾ, ಜಪಾನ್, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಇವುಗಳ ನಡುವಿನ ಚತುರ್ಭುಜ ಭದ್ರತಾ ಸಂವಾದ ಅಂತ ಕರೀತಾರೆ. ನೋಡಿ, ಕ್ವಾಡ್ರಿಲ್ಯಾಟರಲ್ ಎಕ್ಸಸೈಸ್ ಇದೊಂದು. ಓಕೆ, ಚತುರ್ಭುಜ ಭದ್ರತಾ ಸಂವಾದ ಅಥವಾ ಕ್ವಾಡ್ನ ಸದಸ್ಯ ರಾಷ್ಟ್ರ ಇದಾಗಿದೆ. ಜಪಾನಿನ ಮಾಜಿ ಪ್ರಧಾನಿಯಾಗಿರ್ತಕ್ಕಂಥ ಶಿಂಜೋ ಅಬೆ ಅವರು ಕ್ವಾಡ್ನ ಪ್ರತಿಪಾದಕರಾಗಿದ್ದರು.
2004ರಲ್ಲಿ ಹಿಂದೂ ಮಹಾಸಾಗರದಲ್ಲಿ ಸಂಭವಿಸಿದಂತಹ ಸುನಾಮಿಯ ನಂತರ ಭವಿಷ್ಯದಲ್ಲಿ ಇಂತಹ ನೈಸರ್ಗಿಕ ವಿಕೋಪಗಳನ್ನು ಎದುರಿಸಲು ಇಂಡೋ ಪೆಸಿಫಿಕ್ ಪ್ರದೇಶದ ಪ್ರಮುಖ ಕಡಲ ಶಕ್ತಿಗಳನ್ನು ಸಂಘಟಿಸಲು ಅವರು ವೇದಿಕೆಯನ್ನು ಪ್ರಸ್ತಾಪಿಸಿದ್ದಾರೆ. ಓಕೆ, ಕ್ವಾಡ್ ಔಪಚಾರಿಕವಾಗಿ 2007ರಲ್ಲಿ ಅಸ್ತಿತ್ವಕ್ಕೆ ಬಂದಿತು. ಸಭೆಯ ವೇಳಾಪಟ್ಟಿಯನ್ನು ಇನ್ನೂ ನಿರ್ಧರಿಸಲಾಗಿಲ್ಲವಾದರೂ ಭಾರತವು ನಾಯಕರ 7ನೇ ಸಭೆಯನ್ನು ಆಯೋಜಿಸಲಿದೆ. ಇದು ನಿಮಗೆ ನೆನಪಿರಲಿ. ನೆಕ್ಸ್ಟು 3ನೇ ಕ್ವಶನ್ ನೋಡೋಣ. ನೋಡಿ, ಪಹಲ್ಗಾಮ್ ಭಯೋತ್ಪಾದಕರ ದಾಳಿಗೆ ಪ್ರತೀಕಾರವಾಗಿ ಪಾಕಿಸ್ತಾನದ ಮೇಲೆ ಭಾರತೀಯ ಸಶಸ್ತ್ರ ಪಡೆಗಳು ನಡೆಸಿದ ದಾಳಿಯ ಹೆಸರೇನು? ಸರಿಯಾದಂಥ ಉತ್ತರ ಆಪರೇಷನ್ ಸಿಂಧೂರ್. ನೋಡಿ, ನ್ಯೂಸ್ ಪೇಪರಲ್ಲಿ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಆಲ್ರೆಡಿ ಎಲ್ಲರಿಗೂ ಇದರ ಬಗ್ಗೆ ಮಾಹಿತಿ ಇರುತ್ತೆ. ಪಾಕಿಸ್ತಾನ ಮತ್ತು ಪಾಕಿಸ್ತಾನ ಆಕ್ರಮಿತ ಜಮ್ಮು ಮತ್ತು ಕಾಶ್ಮೀರ POJK ಅಂತ ಕರೀತಾರೆ. ಇದನ್ನು ಗಮನಿಸಬೇಕು. POK ಬೇರೆ, POJK ಗಮನಿಸಿ. ಪಾಕಿಸ್ತಾನ ಮತ್ತು ಪಾಕಿಸ್ತಾನ ಆಕ್ರಮಿತ ಜಮ್ಮು ಮತ್ತು ಕಾಶ್ಮೀರ ಅಲ್ಲಿನ ಭಯೋತ್ಪಾದಕರ ಮೂಲಸೌಕರ್ಯ ನೋಡಿ, ಅದರ ಮೇಲೆ ಭಾರತೀಯ ಸಶಸ್ತ್ರ ಪಡೆಗಳು ಆಪರೇಷನ್ ಸಿಂಧೂರ್ ಎಂಬ ಸಂಕೇತನಾಮದಿಂದ ವಾಯುದಾಳಿಯನ್ನು ನಡೆಸಿವೆ. ಇದು ಭಾರತೀಯ ವಾಯುಪಡೆ, ಭಾರತೀಯ ಸೇನೆ ಮತ್ತು ಭಾರತೀಯ ನೌಕಾಪಡೆಯ ಜಂಟಿ ಕಾರ್ಯಾಚರಣೆಯಾಗಿದ್ದು ಪ್ರಧಾನಿ ನರೇಂದ್ರ ಮೋದಿಯವರು ಇದರ ಮೇಲ್ವಿಚಾರಣೆಯಲ್ಲಿ ಕಾರ್ಯನಿರ್ವಹಿಸಿದ್ದರು. 2025ರ ಮೇ 6-7ರ ತಡರಾತ್ರಿ ಈ ದಾಳಿ ನಡೆಸಲಾಗಿತ್ತು. ಇದು 2025ರ ಏಪ್ರಿಲ್ 22ರಂದು ನಡೆದಂತಹ ಪಹಲ್ಗಾಮ್ ಭಯೋತ್ಪಾದಕ ದಾಳಿಗೆ ಪ್ರತೀಕಾರ. ಹಾಗಾದರೆ ಇಲ್ಲಿ ಸ್ಕಾಲ್ಪ್ ಅಥವಾ ಸ್ಟಾರ್ಮ್ ಶ್ಯಾಡೋ ಕ್ಷಿಪಣಿ ಬಳಸಲಾಗಿತ್ತು. ನೋಡಿ, ಬಹುರಾಷ್ಟ್ರೀಯ ಯುರೋಪಿಯನ್ ಗುಂಪಾದ MBDA ನೋಡಿ, ಇದೊಂದು MBDA ಎಂಬುದು ಒಂದು ಕಂಪನಿ. ಈ ಕಂಪನಿ ಸ್ಕಲ್ಪ್ ಅಥವಾ ಸ್ಟಾರ್ಮ್ ಶ್ಯಾಡೋ ಕ್ಷಿಪಣಿಯನ್ನು ಅಭಿವೃದ್ಧಿಪಡಿಸಿದೆ. ಈ ಆಳವಾದ ದಾಳಿಯ ಆಯುಧವು 250ರಿಂದ 400 ಕಿಲೋಮೀಟರ್ ವ್ಯಾಪ್ತಿಯನ್ನು ಹೊಂದಿರತಕ್ಕಂಥ ಸಾಮರ್ಥ್ಯವನ್ನು ಹೊಂದಿದೆ. ಇದನ್ನು ವಾಯು ಉಡಾವಣೆ ಮಾಡಲಾಗಿದ್ದು ಗಟ್ಟಿಗೊಳಿಸಿದ ಬಂಕರ್ಗಳು ಮತ್ತು ಪ್ರಮುಖ ಮೂಲಸೌಕರ್ಯಗಳಂತಹ ಹೆಚ್ಚಿನ ಮೌಲ್ಯದ ಸ್ಥಿರ ಅಥವಾ ಸ್ಥಿರ ಗುರಿಗಳನ್ನು ಗುರಿಯಾಗಿಸಲು ವಿನ್ಯಾಸಗೊಳಿಸಲಾಗಿದೆ. ಇದರ ಮೂಲಕವೇ ದಾಳಿ ಮಾಡಿರ್ತಕ್ಕಂಥದ್ದು ಮತ್ತು ಇಲ್ಲಿ ರಫೇಲ್ ಜೆಟ್ಗಳನ್ನು ಕೂಡ ಸ್ವಲ್ಪ ಮಟ್ಟಿಗೆ ಬಳಸಲಾಗಿದೆ. ಇದು ಎಲ್ಲ ಮಾಹಿತಿ ನೆನಪಿರಲಿ ನಿಮಗೆ. ಓಕೆ, ನೆಕ್ಸ್ಟ್ 4ನೇ ಕ್ವಶನ್ ನೋಡೋಣ. 2025ನೇ ಸಾಲಿನ ಪ್ರತಿಷ್ಠಿತ 19ನೇ ಆವೃತ್ತಿಯ ಸುದಿರ್ಮನ್ ಕಪ್ 2025ರ ಫೈನಲ್ನಲ್ಲಿ ದಕ್ಷಿಣ ಕೊರಿಯಾವನ್ನು 3-1ರ ಅಂತರದಿಂದ ಸೋಲಿಸುವ ಮೂಲಕ ಕೆಳಗಿನ ಯಾವ ದೇಶವು ಚಾಂಪಿಯನ್ ಪಟ್ಟವನ್ನು ಅಲಂಕರಿಸಿದೆ? ನೋಡಿ, ಸುದಿರ್ಮನ್ ಕಪ್ನಲ್ಲಿ ಭಾರತ ಮೊದಲ ಸುತ್ತಿನಲ್ಲೇ ಹೊರಬಿದ್ದಿತ್ತು. ಸೊ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ನಂಬರ್ 2 ಚೀನಾ. ನೋಡಿ, ಬ್ಯಾಡ್ಮಿಂಟನ್ ವಿಭಾಗದಲ್ಲಿ ಚೀನಾ ಜಾಗತಿಕ ಪಾರಮ್ಯವನ್ನು ಹೊಂದಿದೆ. ಸೊ ಈ ಮೂಲಕ ಅದು ಮತ್ತೆ ಭಾರತದಲ್ಲಿ ನಡೆದಂಥ ಸುದಿರ್ಮನ್ ಕಪ್ನಲ್ಲಿ ಚಾಂಪಿಯನ್ ಆಗಿ ಹೊರಹೊಮ್ಮಿದೆ, ದಕ್ಷಿಣ ಕೊರಿಯಾವನ್ನು ಸೋಲಿಸಿ. ನೋಡಿ, BWF ಸುದಿರ್ಮನ್ ಕಪ್ ಫೈನಲ್ 2025 ಇತ್ತೀಚೆಗೆ ಮುಕ್ತಾಯಗೊಳ್ಳಿತು. ಓಕೆ, ಏನೇನು ಮಾಹಿತಿ ಇದೆ ನ್ಯೂಸ್ ಪೇಪರಲ್ಲಿ ಅಂತ ನಾವು ನೋಡೋಣ. ಬ್ಯಾಡ್ಮಿಂಟನ್ ಪವರ್ ಹೌಸ್ ಅಂತ ಕರೀತಾರೆ ಚೀನಾವನ್ನು. ಸೊ ಇದು 19ನೇ ಆವೃತ್ತಿಯ ಸುದಿರ್ಮನ್ ಕಪ್ 2025ರ ಫೈನಲ್ನಲ್ಲಿ ದಕ್ಷಿಣ ಕೊರಿಯಾವನ್ನು ಸೋಲಿಸುವ ಮೂಲಕ ಸತತ 4ನೇ ಬಾರಿಗೆ BWF ಸುದಿರ್ಮನ್ ಕಪ್ಪನ್ನು ಗೆದ್ದುಕೊಂಡಿದೆ. ನೋಡಿ, ಸತತ 4ನೇ ಬಾರಿಗೆ ಚೀನಾ ಚಾಂಪಿಯನ್ ಆಗಿರತಕ್ಕಂಥದ್ದು. ಯಾವ ಎದುರಾಳಿ ತಂಡ ಅಂತ ಅಂದರೆ ಮುಖ್ಯವಾಗಿ ಈ ವರ್ಷ ದಕ್ಷಿಣ ಕೊರಿಯಾ. ನೆನಪಿರಲಿ, ಸುದಿರ್ಮನ್ ಕಪ್ ಇತಿಹಾಸದಲ್ಲಿ ಇದು ಚೀನಿಯರಿಗೆ 14ನೇ ಪ್ರಶಸ್ತಿಯ ಗೆಲುವು. ಚೀನಾ, ಇಂಡೋನೇಷ್ಯಾ, ದಕ್ಷಿಣ ಕೊರಿಯಾ ಎಂಬ 3 ದೇಶಗಳು ಮಾತ್ರ ಇದುವರೆಗೂ ಸುದಿರ್ಮನ್ ಕಪ್ಪನ್ನು ಗೆದ್ದುಕೊಂಡಿವೆ. ಹಾಗಾದರೆ ಸುದಿರ್ಮನ್ ಕಪ್ ಬಗ್ಗೆ ನೋಡೋದಾದರೆ, ಇಂಡೋನೇಷ್ಯಾದ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ನ ಸ್ಥಾಪಕ ಮತ್ತು ಅಧ್ಯಕ್ಷ ದಿವಂಗತ ಡಿಕ್ ಸುದಿರ್ಮನ್ ಅವರ ಸ್ಮರಣಾರ್ಥವಾಗಿ 1989ರಲ್ಲಿ BWF ಸುದಿರ್ಮನ್ ಕಪ್ಪನ್ನು ಸ್ಥಾಪಿಸಿತ್ತು. ಸುದಿರ್ಮನ್ ಕಪ್ ಪ್ರತಿ 2 ವರ್ಷಗಳಿಗೊಮ್ಮೆ ನಡೆಯುವ ಮಿಶ್ರ ತಂಡ ಸ್ಪರ್ಧೆಯಾಗಿದೆ. ವರ್ಷಗಳಲ್ಲಿ ಇದು ಪುರುಷರಿಗೆ ಥಾಮಸ್ ಕಪ್ ಮತ್ತು ಮಹಿಳೆಯರಿಗೆ
ಊಬರ್ ಕಪ್ನಂತೆ ಪ್ರಮುಖ ಚಾಂಪಿಯನ್ಶಿಪ್ ಆಗಿ ಮಾರ್ಪಟ್ಟಿದೆ. ಗಮನಿಸಬಹುದು, ಥಾಮಸ್ ಕಪ್ ಮತ್ತು ಊಬರ್ ಕಪ್ ಕೂಡ ಬ್ಯಾಡ್ಮಿಂಟನ್ ಕ್ರೀಡೆಗೆ ಸಂಬಂಧಪಟ್ಟಿವೆ. ಸೊ ಇಂಡೋನೇಷ್ಯಾದ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ನ ಸ್ಥಾಪಕ ಮತ್ತು ಅಧ್ಯಕ್ಷ ಸುಧೀರ್ಮನ್ ಆಗಿದ್ದರು. ಅವರ ಸ್ಮರಣಾರ್ಥವಾಗಿ ಸುಧೀರ್ಮನ್ ಕಪ್ಪನ್ನು ಸ್ಥಾಪಿಸಲಾಗಿದೆ. ಯಾವುದು ಸ್ಥಾಪಿಸಿದೆ? BWF. ಇದು ನೆನಪಿರಲಿ ನಿಮಗೆ. ಓಕೆ, ಸೊ ನೆಕ್ಸ್ಟು 5ನೇ ಕ್ವಶನ್ ನೋಡಿ. 2025ನೇ ಸಾಲಿನ 7ನೇ ಆವೃತ್ತಿಯ ಪ್ರತಿಷ್ಠಿತ ಖೇಲೋ ಇಂಡಿಯಾ ಯೂತ್ ಗೇಮ್ಸ್ 2025 ಬಿಹಾರವು ಮೇ 4ರಿಂದ 15ರವರೆಗೆ ಆಯೋಜಿಸುತ್ತಿದೆ. ಹಾಗಾದರೆ ಈ ವರ್ಷದ ಖೇಲೋ ಇಂಡಿಯಾ ಯೂತ್ ಗೇಮ್ಸ್ನ ಮ್ಯಾಸ್ಕಟ್ ಏನು? ನೋಡಿ, ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಖೇಲೋ ಇಂಡಿಯಾ ಯೂತ್ ಗೇಮ್ಸ್. ಓಕೆ, ಪ್ರತಿ ವರ್ಷ ಇದರ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ. ಈ ವರ್ಷ ಬಿಹಾರ ಆಯೋಜನೆ ಮಾಡ್ತಾ ಇದೆ, ಗಮನಿಸಬೇಕು. ಬಿಹಾರ ಆಯೋಜನೆ ಮಾಡ್ತಾ ಇದೆ. ಮೇ 4ರಿಂದ 15ರವರೆಗೂ ನಡೀತಾ ಇದೆ. ಸೊ ಇದರ ಒಂದು ಮ್ಯಾಸ್ಕಟ್ ಗಜಸಿಂಹ ಅಂತ ಕರೀತಾರೆ. ನೋಡಿ, ಗಜಸಿಂಹ. ಮಿನಿಸ್ಟ್ರಿ ಆಫ್ ಯೂತ್ ಅಫೇರ್ಸ್ ಆ್ಯಂಡ್ ಸ್ಪೋರ್ಟ್ಸ್ ಈ ಒಂದು ಮಾಹಿತಿ ಬಿಡುಗಡೆ ಮಾಡಿದೆ. PIB ನ್ಯೂಸ್ ಪೇಪರ್ನ ಒಂದು ಮಾಹಿತಿ ಗಮನಿಸಬಹುದು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ವರ್ಚುವಲಿ ಇನಾಗರೇಟ್ಸ್ ಖೇಲೋ ಇಂಡಿಯಾ ಯೂತ್ ಗೇಮ್ಸ್ ಅಟ್ ಪಾಟ್ನಾ. ನೋಡಿ, ಪಾಟ್ನಾದಲ್ಲಿ ಇದನ್ನು ಲಾಂಚ್ ಮಾಡಿದೆ. ಓಕೆ, ಬಿಹಾರದ ಪಾಟ್ನಾದಲ್ಲಿ. ಓಕೆ, ನೋಡಿ, ಮೇ 4ರಂದು ಸೊ 7ನೇ ಆವೃತ್ತಿಯ ಒಂದು ಈ ಗೇಮ್ಸ್ಗಳನ್ನು ವರ್ಚುವಲ್ ಆಗಿ ಉದ್ಘಾಟಿಸಿದರು. 7ನೇ ಖೇಲೋ ಇಂಡಿಯಾ ಯೂತ್ ಗೇಮ್ಸ್ 2025 ಬಿಹಾರವು 4ರಿಂದ 15ರವರೆಗೆ ಆಯೋಜಿಸುತ್ತದೆ. ಆದರೂ 3 ಕ್ರೀಡಾಕೂಟಗಳು ನವದೆಹಲಿಯಲ್ಲಿ ನಡೆಯಲಿದೆ. ಬಿಹಾರವು ಖೇಲೋ ಇಂಡಿಯಾ ಯೂತ್ ಗೇಮ್ಸನ್ನು ಆಯೋಜಿಸುತ್ತಿರುವುದು ಇದೇ ಮೊದಲ ಬಾರಿಗೆ. ಗಮನಿಸಬೇಕು. ಸೊ ಇದೇ ಮೊದಲ ಬಾರಿಗೆ ಬಿಹಾರವು ಖೇಲೋ ಇಂಡಿಯಾ ಯೂತ್ ಗೇಮ್ಸನ್ನು ಆಯೋಜನೆ ಮಾಡ್ತಾ ಇದೆ. ಹಾಗಾದರೆ ಲೋಗೋ ಮತ್ತು ಮಾಸ್ಕಟ್ ನೋಡಿ. ಲೋಗೋ ನೋಡಿ, ಖೇಲ್ ಕೆ ರಂಗ್ ಬಿಹಾರ್ ಕೆ ಸಾಂಗ್ ಎಂಬುದು. ಸೊ ಮ್ಯಾಸ್ಕಟ್ ಗಜಸಿಂಹ ಅಂತ ಕರೀತಾರೆ. ಇದು ಗಜ, ಆನೆ, ಸಿಂಹ ಇದರ ಸಂಯೋಜನೆಯಾಗಿದೆ. ಇನ್ನು ಆಯುರ್ವೇದದ ಪ್ರಕಾರ ಗಜಸಿಂಹನು ಶಕ್ತಿಯನ್ನು ಸಾಕಾರಗೊಳಿಸುವ ಪೌರಾಣಿಕ ಜೀವಿ. ಇದು ಆನೆ ಮತ್ತು ಸಿಂಹದ ಲಕ್ಷಣಗಳನ್ನು ಸಂಯೋಜಿಸುತ್ತದೆ. ಆ ಕಾರಣಕ್ಕಾಗಿ ಈ ವರ್ಷದ ಖೇಲೋ ಇಂಡಿಯಾ ಯೂತ್ ಗೇಮ್ನ ಮ್ಯಾಸ್ಕಟನ್ನು ಗಜಸಿಂಹ ಎಂದು ಹೆಸರಿಸಲಾಗಿದೆ. ನೆಕ್ಸ್ಟ್ 6ನೇ ಕ್ವಶನ್ ನೋಡಿ. 2025ನೇ ಸಾಲಿನ 72ನೇ ಆವೃತ್ತಿಯ ವಿಶ್ವ ಸುಂದರಿ ಸ್ಪರ್ಧೆಯು ಕೆಳಗಿನ ಯಾವ ರಾಜ್ಯದಲ್ಲಿ ಮೇ 10ರಿಂದ 31ರವರೆಗೂ ನಡೆಯಲಿದೆ? ನೋಡಿ, 2025ನೇ ಸಾಲಿನ ವಿಶ್ವ ಸುಂದರಿ ಸ್ಪರ್ಧೆಯನ್ನು ಭಾರತ ಆಯೋಜಿಸಲಿದೆ. ಇದನ್ನು ಗಮನಿಸಬೇಕು. ನೋಡಿ, ಭಾರತ ಆಯೋಜಿಸಲಿದೆ. ಹಾಗಾದರೆ ಭಾರತದ ಯಾವ ರಾಜ್ಯ 2025ನೇ ಸಾಲಿನ ವಿಶ್ವ ಸುಂದರಿ ಸ್ಪರ್ಧೆಯನ್ನು ಆಯೋಜಿಸುತ್ತದೆ ಅಂತ ಕೇಳಿದರೆ ತೆಲಂಗಾಣ. ಇದು ಮೇ 10ರಿಂದ 31ರವರೆಗೂ ನಡೆಯಲಿದೆ. ಸೊ ಮಿಸ್ ವರ್ಲ್ಡ್ ಇದನ್ನು ಗಮನಿಸಬೇಕು. ಸೊ ಮಿಸ್ ವರ್ಲ್ಡ್ ಇದನ್ನು ನೆನಪಿರಲಿ, ಮಿಸ್ ವರ್ಲ್ಡ್. ಓಕೆ, ಇದು 72ನೇ ಆವೃತ್ತಿಯದ್ದಾಗಿದೆ, ನೆನಪಿರಬೇಕು ನಿಮಗೆ. ಸೊ ಮೇ 31ರವರೆಗೂ ಆಯೋಜನೆ ಆಗ್ತಾಯಿದೆ. ಸೊ ಇದರಲ್ಲಿ 116 ಒಂದು ಕಂಟೆಸ್ಟೆಂಟ್ಗಳು ಭಾಗವಹಿಸಲಿದ್ದಾರೆ. ಓಕೆ, ನ್ಯೂಸ್ ಪೇಪರಲ್ಲಿ ಒಂದು ಮಾಹಿತಿ ಕೊಟ್ಟಿದ್ದರು, ನೆನಪಿರಲಿ, ಮಿಸ್ ವರ್ಲ್ಡ್ ಇದು. ಇನ್ನು ನಾವು 7ನೇ ಕ್ವಶನ್ ನೋಡೋಣ. ಇತ್ತೀಚೆಗೆ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಅಂದರೆ DRDO. ಓಕೆ, DRDO ಸ್ಟ್ರಾಟೋಸ್ಪಿಯರಿಕ್ ಏರ್ಶಿಪ್ ನೋಡಿ ಪ್ಲಾಟ್ಫಾರ್ಮ್ ಅಂತ ಕರೀತಾರೆ. ಸ್ಟ್ರಾಟೋಸ್ಪಿಯರಿಕ್ ಏರ್ಶಿಪ್ ಪ್ಲಾಟ್ಫಾರ್ಮ್ನ ಮೊಟ್ಟ ಮೊದಲ ಹಾರಾಟ ಪ್ರಯೋಗವನ್ನು ಕೆಳಗಿನ ಯಾವ ಸ್ಥಳದಲ್ಲಿ ನಡೆಸಲಾಯಿತು? ಸಿಯೋಪುರ್. ನೋಡಿ, ಸರಿಯಾದಂಥ ಉತ್ತರ ಸಿಯೋಪುರ್. ಡೀಟೇಲ್ಸನ್ನು ತಿಳ್ಕೊಳ್ಳೋಣ. ಗಮನಿಸಬಹುದು, DRDO ಸಕ್ಸಸ್ಫುಲಿ ಕಂಡಕ್ಟ್ಸ್ ನೋಡಿ ಮೈಡನ್ ಫ್ಲೈಟ್ ಟ್ರಯಲ್ಸ್ ಆಫ್ ಸ್ಟ್ರಾಟೋಸ್ಪಿಯರಿಕ್ ಏರ್ಶಿಪ್ ಪ್ಲಾಟ್ಫಾರ್ಮ್ ಅಂತ ಕರೀತಾರೆ. ನೋಡಿ, ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ ಈ ತರಹದ ಕ್ವಶನ್ಗಳು. ಸ್ಟ್ರಾಟೋಸ್ಪಿಯರಿಕ್ ಏರ್ಶಿಪ್ ಪ್ಲಾಟ್ಫಾರ್ಮ್ ಅದು ಅಂದರೆ ಸ್ಟ್ರಾಟೋಸ್ಪಿಯರಲ್ಲಿ ಏರ್ಶಿಪ್ಗಾಗಿ ಒಂದು ಪ್ಲಾಟ್ಫಾರ್ಮನ್ನು ಕ್ರಿಯೇಟ್ ಮಾಡ್ತಾ ಇದೆ. ಅದಕ್ಕಾಗಿ ಸೊ ನೋಡಿ, ಸಿಸ್ಟಮ್ ಟು ಎನ್ಹಾನ್ಸ್ ಇಂಡಿಯಾಸ್ ಅರ್ತ್ ಅಬ್ಸರ್ವೇಷನ್ ಆ್ಯಂಡ್ ಸರ್ವಿಲಿಯನ್ಸ್ ಕೆಪಬಿಲಿಟೀಸ್ಗಾಗಿ ಮಾಡಿರ್ತಕ್ಕಂಥದ್ದು. ಓಕೆ, ಸೊ ಏನಿದು ಮಾಹಿತಿ, ಡೀಟೇಲ್ಸನ್ನು ನಾವು ತಿಳ್ಕೊಳ್ಳೋಣ.
ನೋಡಿ, ಇದನ್ನು DRDO ನಿನ್ನೆ ಮಧ್ಯಪ್ರದೇಶದಲ್ಲಿ ಕಂಡುಬರ್ತಕ್ಕಂಥ ಸಿಯೋಪುರ್ ಪರೀಕ್ಷಾ ತಾಣದಿಂದ ತನ್ನ ಮೊಟ್ಟ ಮೊದಲ ಹಾರಾಟ ಪ್ರಯೋಗವನ್ನು ಯಶಸ್ವಿಯಾಗಿ ನಡೆಸಿದೆ. ಉತ್ತರ ಪ್ರದೇಶದ ಆಗ್ರಾದಲ್ಲಿರುವ ವೈಮಾನಿಕ ವಿತರಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆಯು ಇದನ್ನು ಅಭಿವೃದ್ಧಿಪಡಿಸಿದೆ. DRDO 1958ರಲ್ಲಿ ಸ್ಥಾಪನೆಯಾಗಿದೆ. ಪ್ರಧಾನ ಕಚೇರಿ ನವದೆಹಲಿಯಲ್ಲಿದೆ. ಇದರ ಮೋಟೋ ಏನು ಅಂತ ಕೇಳಿದ್ರೆ ನೋಡಿ, ಸ್ಟ್ರೆಂತ್ಸ್ ಒರಿಜಿನ್ ಈಸ್ ಇನ್ ಸೈನ್ಸ್ ಎಂಬುದು. DRDO 1960ರ ದಶಕದಲ್ಲೇ ಪ್ರಾಜೆಕ್ಟ್ ಇಂಡಿಗೋ ಎಂದು ಕರೆಯಲ್ಪಡುವ ಮೇಲ್ಮೈಯಿಂದ ಗಾಳಿಗೆ ಕ್ಷಿಪಣಿ ಅಂದರೆ ಸ್ಯಾಮ್ ಸರ್ಫೇಸ್ ಟು ಏರ್ ಮಿಸೈಲ್ ತನ್ನ ಮೊದಲ ಪ್ರಮುಖ ಯೋಜನೆಯನ್ನು ಪ್ರಾರಂಭಿಸಿತು. ಅಲ್ಲಿಂದ ಇಲ್ಲಿಯವರೆಗೂ ಅದು ವಿವಿಧ ಯೋಜನೆಗಳನ್ನು ನಡೆಸಿದೆ. ಓಕೆ, ಇನ್ನು ನೆಕ್ಸ್ಟ್ ನಾವು 8ನೇ ಕ್ವಶನ್ ನೋಡೋಣ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ಕ್ವಶನ್, ಗಮನಿಸಬೇಕು ಇದನ್ನ. ಇತ್ತೀಚೆಗೆ ಭಾರತೀಯ ಚುನಾವಣಾ ಆಯೋಗ ನೋಡಿ ECI ಓಕೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಪ್ರಾರಂಭಿಸಿದಂತಹ ಹೊಸ ಒನ್ ಸ್ಟಾಪ್ ಡಿಜಿಟಲ್ ಪ್ಲಾಟ್ಫಾರ್ಮ್ನ ಹೆಸರೇನು? ನೋಡಿ, ಒನ್ ಸ್ಟಾಪ್ ಡಿಜಿಟಲ್ ಪ್ಲಾಟ್ಫಾರ್ಮ್ ಸರಿಯಾದಂಥ ಉತ್ತರ ECI ನೆಟ್ ಅಂತ ಕರೀತಾರೆ. ಸೊ ECI ನೆಟ್ ಎಂಬುದು ಏನು ಹಾಗಾದರೆ? ಇದೊಂದು ಒನ್ ಸ್ಟಾಪ್ ಡಿಜಿಟಲ್ ಪ್ಲಾಟ್ಫಾರ್ಮ್ ಆಗಿದೆ. ಸೊ PIB ನ್ಯೂಸ್ ಪೇಪರಲ್ಲಿ ಈ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ PIBಯ ಯಾವುದೇ ಮಾಹಿತಿ ಆಗಿದ್ದರೂ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೋಡಿ, EC ನೆಟ್ ಅಂತ ಕರೀತಾರೆ. ಸೊ ಇದು ECI ಟು ಸೂನ್ ಲಾಂಚ್ ಎ ಸಿಂಗಲ್ ಪಾಯಿಂಟ್ ಆ್ಯಪ್ ಫಾರ್. ಸೊ ನೋಡಿ, ಇದೊಂದು ಅಂದರೆ ಎಲ್ಲ ಮಾಹಿತಿಯನ್ನು ಒಂದೇ ವೇದಿಕೆಯಲ್ಲಿ ಒದಗಿಸುತ್ತದೆ. ಆ ವೇದಿಕೆಯ ಹೆಸರೇ ECI ನೆಟ್ ಅಂತ ಕರೀತಾರೆ. ಓಕೆ, ಡೀಟೇಲ್ಸನ್ನು ತಿಳ್ಕೊಳ್ಳೋಣ. ಚುನಾವಣಾ ಸಂಬಂಧಿತ ಎಲ್ಲ ಚಟುವಟಿಕೆಗಳಿಗಾಗಿ ನೋಡಿ, ಎಷ್ಟು ಮಾಹಿತಿ ನಿಮಗೆ ಗಮನದಲ್ಲಿರಲಿ. ಚುನಾವಣಾ ಸಂಬಂಧಿತ ಎಲ್ಲ ಚಟುವಟಿಕೆಗಳಿಗಾಗಿ ಭಾರತೀಯ ಚುನಾವಣಾ ಆಯೋಗವು ಶೀಘ್ರದಲ್ಲೇ ಸಿಂಗಲ್ ಹ್ಯಾಂಡ್ ಅಂದರೆ ಏಕಬಿಂದು ಅಪ್ಲಿಕೇಶನ್ ಆದ ECI ನೆಟ್ಟನ್ನು ಪ್ರಾರಂಭಿಸಲಿದೆ. ಭಾರತದ ಚುನಾವಣಾ ಆಯೋಗವು ECI ನೆಟ್ ಎಂಬ ಏಕೀಕೃತ ಡಿಜಿಟಲ್ ವೇದಿಕೆಯನ್ನು ಪ್ರಾರಂಭಿಸುತ್ತಿದೆ. ECI ನೆಟ್ ECಯ 40ಕ್ಕೂ ಹೆಚ್ಚು ಅಸ್ತಿತ್ವದಲ್ಲಿರುವ ಮೊಬೈಲ್ ಮತ್ತು ವೆಬ್ ಅಪ್ಲಿಕೇಶನ್ಗಳನ್ನು ಒಂದೇ ಇಂಟರ್ಫೇಸ್ಗೆ ಸಂಯೋಜಿಸುತ್ತದೆ. ಈ ವೇದಿಕೆಯು ಮತದಾರರು, ಚುನಾವಣಾ ಅಧಿಕಾರಿಗಳು, ರಾಜಕೀಯ ಪಕ್ಷಗಳು, ನಾಗರಿಕ ಸಮಾಜವನ್ನು ಗುರಿಯಾಗಿಸಿಕೊಂಡಿದೆ. ಸೊ ಒಂದೇ ವೇದಿಕೆಯಲ್ಲಿ ಎಲ್ಲ ಚುನಾವಣೆಗೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ಒದಗಿಸುತ್ತದೆ. ಸೊ ಇಷ್ಟು ಮಾಹಿತಿ ಇವತ್ತಿನ ಕರೆಂಟ್ ಅಫೇರ್ಸು. ಇದೇ ತರಹದ ಮಾಹಿತಿಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್.